ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಸಮಯ 9 ಗಂಟೆ. ಇವತ್ತು ಜಿಮ್ಗೆ ಹೋಗಿಲ್ಲ, ಯಾಕಂದರೆ ಇವತ್ತು ರೆಸ್ಟ್ ಡೇ. ಆ್ಯಂಡ್ ಇವಾಗ ತಿಂಡಿ ತಿನ್ನೋಕ್ಕೆ ಹೋಗಬೇಕು. ಆ್ಯಂಡ್ ಆಲ್ಸೋ ಇವತ್ತು ಯಾವುದೋ ಒಂದು ಈವೆಂಟ್ ಇದೆ, ಸೊ ಶೂಟ್ಗೆ ಹೋಗ್ಬೇಕು ಅಲ್ಲಿಗೂ ಕೂಡ. ಸೊ ಇವಾಗ ಹೋಗಿ ತಿಂಡಿ ಏನಿದೆ ಇವಾಗ ತಿಂಡಿ ಆಯಿತು. ಇವಾಗ ಆಫೀಸ್ ಕಡೆ ಹೋಗಬೇಕು. ಅಜ್ಜಿಯವರೇ, ಅಜ್ಜಿ ಬಾಯ್ ಬಾಯ್. ಇವಾಗ ನೆಕ್ಸ್ಟು ಆಫೀಸಲ್ಲಿ ಸಿಗೋಣ. ಸೊ ಬಾಯ್ 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 ಶಾಂಭವಿ. ನೆಕ್ಸ್ಟು ಸಂಜೆ ಸಿಗೋಣ. ಇವಾಗ ಆಫೀಸಿಂದ ಆಚೆ ಬಂದೆ. ಫಸ್ಟ್ ಟೈಮು ಕೆಲಸಕ್ಕೆ ಜಾಯ್ನ್ ಆಗಿದೆ, ಯಾಕಂದರೆ ಬ್ಯಾಟ್ರಿ ತಗೋಬೇಕು ಕ್ಯಾಮ್ರಾಗೆ. ಗೈಸ್ ಇಲ್ಲಿ ಬ್ಯಾಟ್ರಿ ಇರಲಿಲ್ಲ, ಅವತ್ತು ಇಲ್ಲ ಅಂದರೆ ಇವತ್ತು ಇಲ್ಲ ಅಂದರೆ. ಸೊ ವಾಪಸ್ ಆಫೀಸ್ ಹತ್ರ ಹೋಗಬೇಕು. ಈ ಕಡೆ ಗ್ರೇಪ್ ಜ್ಯೂಸ್ ಮಾಡ್ತಾರೆ, ಚಿಕ್ಕದ್ರಿಂದನೂ ಇಲ್ಲೇ ಬರೋದು. ಅಲ್ಲಿಗೆ ಬಂದಿದ್ದೀನಿ ಕುಡಿಯೋಕ್ಕೆ. ಇನ್ನೂ ಟೇಸ್ಟ್ ಹಂಗೆ ಇದೆ. ಇಲ್ಲ, ನಾನು ಚಿಕ್ಕವನಿದ್ದಾಗ ನಾನು ಅಕ್ಕ ಅಣ್ಣ ಬಾವ ಎಲ್ಲ ಬರ್ತಾಯಿದ್ವಿ ಇಲ್ಲಿಗೆ. ಒಳ್ಳೆ ಸ್ಪಾಟು. ಇಲ್ಲಿ RTO ಸರ್ಕಲಿಂದ. ಇವಾಗ ಕೆಲಸ ಮುಗೀತು ಆಚೆ ಬಂದೆ. ಒಳ್ಳೆ ವೆದರ್. ಇದು ಏನಪ್ಪ, ಇವತ್ತು ವೀಡಿಯೋ ಶೂಟ್ ಇತ್ತು. 3 ಅವರ್ ಕಂಟಿನ್ಯೂಸ್ ಶೂಟ್ ಮಾಡಿದ್ದೀನಿ. ಒಂಥರ ಟಯರ್ಡು ಒಂಥರ ಆದರೂ ಮನೆಗೆ ಹೋಗ್ಬಿಟ್ಟು ಮತ್ತೆ ಇದೆಲ್ಲ ಮಾಡಬೇಕು. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸದ ಪ್ಲೇಸಲ್ಲಿ ಸ್ವಲ್ಪ ಅಸಮಾಧಾನ. ಈ ಮಾಮೂಲಿ ಏನೋ ಗೊತ್ತಿಲ್ಲ ನಾನು ಎಷ್ಟು ದಿನ ಇಲ್ಲಿ ಇರ್ತೀನಿ ಅಂತ ಆನೆಸ್ಟ್ ಹೇಳಬೇಕು ಅಂದರೆ. ಯಾಕಂದರೆ ನೀವು ಅನ್ಕೋಬೋದು ಏನು ಒಂದಿನಕ್ಕೆ ಓವರ್ ರಿಯಾಕ್ಟ್, ನನಗೂ ಅನಿಸುತ್ತೆ ಒಂದಿನಕ್ಕೆ ಏನಕ್ಕೆ ಓವರ್ ರಿಯಾಕ್ಟ್ ಮಾಡೋದು. ಬಟ್ ನೀವೊಂದು ನೆಗೆಟಿವ್ ಸ್ಪೇಸಲ್ಲಿದ್ದರೆ ನಿಮ್ಮ ಕ್ರಿಯೇಟಿವಿಟಿನ ಕಿಲ್ ಮಾಡಿಬಿಡುತ್ತೆ. ಹಂಗಂದರೆ ಓಕೆನೇ, ಬಟ್ ಗ್ಲಿಮ್ಸಸ್ ತೋರಿಸ್ತಾ ಇದ್ದಾರೆ, ಫ್ಯೂಚರ್ ಹೇಗಿರುತ್ತೆ ಅಂತ ಗ್ಲಿಮ್ಸಸ್ ತೋರಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಕಲ್ತ್ಕೊಂಡು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಕಲಿಬೇಕು. ಸೊ ಇವಾಗ ಈ ವೆದರಲ್ಲಿ ಮನೆಗೆ ಹೋಗುವ. ಸೊ ಇವಾಗ ರೂಮಿಗೆ ಬಂದೆ. ಸೊ ನಿಮಗೆಲ್ಲರಿಗೂ ಒಂದು ಕ್ವಶನ್ನು ಏನಂದರೆ, ಇವಾಗ ಕೆಲಸದ್ದು ಎನ್ವಿರಾನ್ಮೆಂಟ್ ಅಂತ ಇಟ್ಕೊಳ್ಳಿ. ಆ ಎನ್ವಿರಾನ್ಮೆಂಟಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ನೀವು ಬೇರೆ ಯಾರನ್ನೂ ಮೆಚ್ಚಿಸ್ಬೇಕು, ಏನಪ್ಪ ಬಾಸ್ನ ಮೆಚ್ಚಿಸ್ಬೇಕು ಅಂತ ಅವರಿಂದೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ತಾನೆ. ನಾನು ಹೆಂಗಿರೋದಂದರೆ, ನನ್ನ ಕೆಲಸ ನಾನು ನೀಟಾಗಿ ಮಾಡ್ತೀನಿ ಗುರು, ಅಷ್ಟೇ. ನನಗೆ ಏನಪ್ಪ ನೀನು ದೊಡ್ಡ ಬಾಸ್ ಅಂತ ನನಗೇನು ಏನಪ್ಪ ಹಿಂಗೆ ಆ ಥರ ಮಾಡೋ ಅಭ್ಯಾಸ ಇಲ್ಲ. ನಾನು ಮಾಡ್ತೀರಾ ನನ್ನ ಟ್ಯಾಲೆಂಟ್ಗೆ, ನನ್ನ ಕ್ರಿಯೇಟಿವಿಟಿಗೆ ನಾನು ಮಾಡ್ತಾಯಿದ್ದೀನಿ. ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ ಹೇಳಿ, ಇಲ್ವಾ ನಿಮಗೆ ಬೇರೆ ಏನೋ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ. ಕರೆಕ್ಟ್ ಅಲ್ವಾ ನಾನು ಇರೋದು? ಹಾಗಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ನಾನು ಕೇಳ್ತಾ ಇರೋದು, ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತಲ್ಲ ಕ್ವಶನ್ನು. ಯಾಕಂದರೆ ನಾವು ಎಂಪ್ಲಾಯೀಸ್ ಎಲ್ಲ ಸುತ್ತ ನೋಡ್ತೀನಲ್ಲ, ಯಾರೋ ಬ್ರಾಕ್ ಬಂದ್ಬಿಟ್ರಲ್ಲಿ ಎದುರ್ಕೋತಾರೆ. ನಾನು ಏನಕ್ಕೆ ಎದುರ್ಕೋತೀರಾ ಅಂತ. ಸೊ ನಾನು ಆ ಮೆಂಟಾಲಿಟಿ ಅಲ್ಲ. ಸೊ ಜಸ್ಟ್ ಏನಪ್ಪ, ನಾನು ಅವ್ರ ಜೊತೆ ಫಿಟ್ಟಿನ ಹೋಗಿ ನಂತನ ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಹೇಳಬೇಕು ಅನ್ನೋದು ನಿಮ್ಮ ಹತ್ರ, ಯಾಕಂದರೆ ನಿಮ್ಮ ಹತ್ರ ಏನಾದ್ರು ಇನ್ಪುಟ್ಸ್ ಇರುತ್ತೆ. ಸೊ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸೊ ಇವಾಗ ಊಟ ಮಾಡ್ತಾಯಿದ್ದೆ. ಊಟ ಮಾಡೋ ಅಷ್ಟಾಗಿ ನಾವು ಬಂದಿದ್ದಾನೆ. ಸೊ ಇಲ್ಲಿ ಅಣ್ಣ ಅತ್ತಿಗೆ ಎಲ್ಲ, ಅತ್ತಿಗೆ ಇವಾಗ ರೆಡಿ ಆದರು. ಆವಾಗಲೇ ಡಿಫ್ರೆಂಟ್ ಅಲ್ಲ, ಇವಾಗ ನನ್ನ ಹಂಗಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ. ನಾವು ದೊಡ್ಡವನ ಥರ ಕಾಣಿಸ್ತಾನೆ. ಹಾಂ, ಎಷ್ಟು ದಿನ ಆಯ್ತು ನೋಡಿ? ಒಂದು ತಿಂಗಳು ವ್ಯತ್ಯಾಸ ಅದು ಆ ಸೈಡಲ್ಲಿ ಬಿಸ್ಲಿಗೆ ಇಟ್ಬಿಟ್ಟು ಕಲರ್ ಹೋಗಿದೆ. ಹಾಂ ಅಲ್ವಾ? ಬ್ಲಾಗಿಂಗ್ ಲೈಫ್ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತೈತೆ. ಸೊ ನೀನು ತೋರಿಸ್ಕೊಳ್ಳಲ್ವ? ನೀನು ಈ ಥರ ಪೋರ್ಟ್ರೇಟ್ ಮಾಡಲ್ಲೇ ತೆಗಿಯೋದ ನೀನು? ಸಿನಿಮ್ಯಾಟಿಕ್ ಮಾಡಲ್ಲೇ? ಅವಾಗ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತಲ್ಲ. ಚೆನ್ನಾಗೈತೆ. ಚೇಂಜಸ್ ಕಾಣಿಸ್ತಾ ನೀನಲ್ಲಿ? ಹೌದು. ಅಲ್ಲಿ ಕಮೆಂಟಲ್ಲಿ ಹೇಳಿದಾಗೆ ಇನ್ನೊಬ್ಬ ಏನು ಕಮೆಂಟ್ ಹಾಕಿರ್ತಾನೆ. ಇಲ್ಲಿ ನಾವು ಆಟ ಆಡ್ತವನೆ. ನಾನು ವೀಡಿಯೋ ಮಾಡೋದು ಬೇಡ ಅಂತ ಮಲ್ಕೊಬಿಟ್ಟಿದ್ದೆ. ಆಮೇಲೆ ಅಣ್ಣ ಬಂದು ಮತ್ತೆ ಹೇಳ್ಸಿದ್ರು, ಯಾಕಂದರೆ ಇವತ್ತು ಹೆವಿ ಶೂಟ್ ಮಾಡಿಬಿಟ್ಟಿದ್ದೆ. ಸೊ ಫುಲ್ ಟೈರ್ಡ್ ಆಗಿತ್ತು. ಆದರೂ ಪರವಾಗಿಲ್ಲ, ಬ್ಲಾಗ್ ಕಂಟಿನ್ಯೂ ಮಾಡಲೇಬೇಕು ಅಂತ ಬಂದಿದ್ದೀನಿ. ಇವನಿಗೆ ಆನವ್ಗೆ ಹಾಕ್ಕೊಟ್ರೆ ವೀಡಿಯೋನ ಅವ್ನು ನೋಡ್ತವನೆ. ಹಾಂ ಸರ್ವ ತೋರಿಸು, ಮತ್ತೆ ತೋರಿಸು ಆನವ್. ಅಣ್ಣಲ್ಲ ಕಳ್ಳ ಅಪ್ಪ ಅನ್ಮಯ್ಯನ ಆಟ ಆಡಿಸ್ತೈತೆ.
ಏನು ಗೊತ್ತೇನೋ, ಹಾಂ ಮದುವೆ ಆದಮೇಲೆ ಹಾಂ ವಾರಕ್ಕೆ ಒಂದ್ಸತಿ ಇವೆರಡಕ್ಕಿದೆ ಆಗಲ್ಲ ಅಂದ್ಬಿಟ್ಟು. ಚೆನ್ನಾಗೈತೆ. ಓ ಹಂಗಾರೆ ಪತಿಗೆ ಮಾಮ ಅಲ್ಲ, ಮೌಲ್ಯಕ್ಕೆ ಸೆಲೆಕ್ಟ್ ಮಾಡಿದ್ರೆ ಪತಿಗೆ ಮಾಮ ಕಾಸು ಕೊಡ್ತೀನಿ. ಬ್ಯಾಕ್ ಕೇಸು ಬಿಟ್ಟಾಗಿ ಅಲ್ಲ ಒಂದೊಂದ್ಸತಿ ಹಾಕತ್ತೀನಿ ಅನಿಸುತ್ತೆ. ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ಚಾನಲ್. ಇದು ನಿನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಅಣ್ಣ ಇದ್ದಾರೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಮತ್ತೆ ನಿಮ್ಮದು ಯೂಟ್ಯೂಬ್ ಜರ್ನಿ ಹೆಂಗಿದೆ? ಆ್ಯಂಡ್ ಹಾನೆಸ್ಟಾಗಿ ನೋಡ್ತೀರಾ 3,500 4,000 ಪೀಪಲ್ ಏನಿದ್ದಾರೆ, ಅಂದರೆ 100 ಪೀಪಲ್, ಫಸ್ಟ್ 100 ಪೀಪಲ್ ಲೈಕ್ ಕೊಡ್ತಾರಲ್ಲ ತಮ್ಮನ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಐ ನೋ ನೀವು ಆ ಸ್ಪೆಷಲ್ ಆಗಿರೋದಕ್ಕೆ ಇಂಥ ಸ್ಪೆಷಲ್ ಹುಡುಗನ ನೋಡ್ತಾ ಇದ್ದೀರಾ. ಒಂಥರ ಸ್ಪೆಷಲಾಗಿ ಎಲ್ಲ ತಮ್ನೇಲ್ ಆಗಿರ್ಬೋದು, ಒಂಥರ ಲೇಮ್ ಆಗಿ ಇಲ್ದೇ ಏನು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾನೆ, ವಿಚ್ ಡೋಂಟ್ ವರ್ಕ್ ಇನ್ ಯೂಟ್ಯೂಬ್ ಪೂರ್ತಿ ಸ್ವಲ್ಪ ಜಾತ್ರೆಗಳೇ ಸೇರೋದ್ರಿಂದ ಒಟ್ಟು ನೀನೊಂದು ಒಂದಲ್ಲಿ ಇದೆಯಾ. ಬಟ್ ನಿನಗೆ ಬೇಕಾಗಿರೋ ಸೂಕ್ತವಾಗಿರೋ ಆಡಿಯನ್ಸೇ ನಿಮ್ಗೆ ಬಂದು ಸೇರ್ತಾರೆ. ಕೀಪ್ ಪೇಷನ್ಸ್. ಅಂದರೆ ಇವಾಗ ಈ ಯೂಟ್ಯೂಬ್ ಇದು ಬಂದಾಗಿಂದ ಏನಾಗ್ಬಿಟ್ಟೈತೆ ಅಂದರೆ ಅದೇ ಓವರ್ ಥಿಂಕ್ ಮಾಡೋದು ಕಮ್ಮಿ ಆಗೈತೆ ಸ್ವಲ್ಪ. ಯಾಕಂದರೆ ಇವ್ರ ಜೊತೆ ಎಲ್ಲ ಹೇಳ್ಕೊಡ್ತೀನಲ್ಲ ಅಲ್ವಾ. ನಿಜವಾಗ್ಲೂ ನಾನು ಯೂಟ್ಯೂಬ್ ಮಾಡೋರಿಗೆ ಅಥವಾ ಅಚ್ಚುಗೆಲ್ಲ ಹೇಳ್ತಾ ಇದ್ದು ಮೈಂಡ್ ಬ್ಯುಸಿ ಆಗ್ಬಿಡುತ್ತೆ. ನಿನ್ನ ಜೊತೆ ನಿನ್ನ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ನಿಂಗೆ ಒಬ್ರು ಆಡಿಯನ್ಸ್ ಇರ್ತಾರೆ. ಆ ಮಟ್ಟ ಬೆಳೆದ ಮೇಲೆ ದುಡ್ಡೇ ಅದರಿಂದನೇ ಜೀವನ ಮಾಡ್ಬೋದು ಅಂತ ಆದಮೇಲೆ ಅದು ಬೇರೆ. ಬಟ್ ಈಗ ಸದ್ಯಕ್ಕೆ ಅದು ಏನೇ ಆದರೂ ಕೂಡ ಫ್ರಸ್ಟ್ರೇಷನ್ ಆಚೆ ಹಾಕೊಂಡ್ಬಿಡ್ಬೋದು. ಒಂಥರ ಪರ್ಸನಾಲಿಟಿ ಡೆವಲಪ್ಮೆಂಟ್. ನಾನು ಮಾಡ್ತೀನಿ, ನೋಡ್ತೀನಲ್ಲ ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಹೆಂಗೆಂಗೆ ಕಮೆಂಟ್ ಆಗ್ತಾರೆ, ಬೇಜಾರಾಗುತ್ತೆ ಪಾಪ. ಏನೋ ಅವ್ರು ಖುಷಿಗೆ ಅವ್ರು ಮಾಡ್ಕೋತಾರೆ. ಇಷ್ಟು ಎಲ್ಲ ಇಲ್ಲ ಆ ಥರ ಹೆಣ್ಮಕ್ಳು ಒಂದಷ್ಟು ಜನ ಮಾಡಿರ್ತಾರೆ. ಹಂಗಂದ್ರೆ ಅದನ್ನ ನಾವು ಎರಡು ಸೈಡು ತಪ್ಪು ಸರಿ ಅಂತ ಹೇಳ್ಕೊ. ಒಂದು ಈ ಥರ ಮಾರಲ್ ಥರ ಹೋದ್ರೆ ಅವ್ರು ಮಾಡೋದು ತಪ್ಪು ಅಂತಲೇ ಅರ್ಥ. ಆದರೆ ನೀವು ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್, ನೀವು ಹತ್ರ ಓಪನ್ ನೀವು ತೋರಿಸ್ಕೊತಾ ಇದ್ದೀರ ಅಂತಂದ್ರೆ ನೀವು ಎರಡಕ್ಕೂ ರೆಡಿ ಆಗಿ. ನಾನು ಓಪನ್ ಆಗಿ ಹೇಳ, ಏನೇ ವಿಷಯಕ್ಕಾಗಲಿ ಏನೇ ಇದಕ್ಕಾಗಲಿ ಎಲ್ಲದಕ್ಕೂ ಒಂದು ಕಣ್ಣಿ ಎರಡು ಮುಖದ ಥರ ಎಲ್ಲದಕ್ಕೂ 2 ಫೇಸಸ್ ಇದ್ದೇ ಇರುತ್ತೆ. ನೀವು ಯಾವ ಕಡೆ ನಿಂತಿದ್ದೀರಾ ಅನ್ನೋದೇ ಮ್ಯಾಟ್ರು ಅಷ್ಟೇ. ನೀವು ಆ ಕಡೆ ಇದ್ದವ್ರು ಈ ಕಡೆ ಸರಿ, ಈ ಕಡೆ ಇದ್ದವ್ರು ಆ ಕಡೆ ಸರಿ. ಈಗ ಆ ಥರ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಈ ಬ್ರಷ್ದು ಲಿಂಕ್ ಹೇಳ್ತಾ ಇದ್ರಿ. ಸೊ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡಿದ್ದೀನಿ, ನೋಡಿ, ಇಷ್ಟ ಆದರೆ ತಗೊಳ್ಳಿ. ಸಕ್ಕದಾಗಿದೆ. ಒಂಥರ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಸರ್ಕ್ಯುಲರ್ ಮೋಷನಲ್ಲೆಲ್ಲ ಹೋಗಿ ಒಂಥರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನೀವು. ಯಾಕಂದರೆ ಒಂದು ಬ್ರಷ್ಗಳು ತಗೊಂಡ್ರೆ ಅದನ್ನೆಲ್ಲ ಏನಂತಾರೆ ಅದಕ್ಕೆ, ಬ್ರಷ್ ಎಲ್ಲ ಒಂಥರ ಹಿಂಗೆ ಆಗಿಬಿಡೋದು, ಅದೆಲ್ಲ ಆಗುತ್ತೆ. ಇದಿದ್ರೆ ನೀವು ಇದನ್ನ ಯಾವಾಗಲೂ ಕ್ಯಾರಿ ಮಾಡ್ತೀರ, ಒಂಥರ ಡಿಸಿಪ್ಲಿನ್ ಥರ ಬರುತ್ತೆ ಎಲ್ಲೇ ಯಾವ ಕಡೆ ಆಚೆ ಎಲ್ಲ ಹೋಗ್ಬೇಕಾದ್ರೆ. ಆ್ಯಂಡ್ ಆಲ್ಸೋ ವೆರಿ ಗುಡ್ ಬ್ರಷ್. ಓರಲ್ ಬಿ ಇದು ಬ್ಯಾಟ್ರಿ ಇದು ಬರುತ್ತೆ, ಇದ್ರ ಚಾರ್ಜ್ದು ಇರುತ್ತೆ. 2 ಲಿಂಕು ಹಾಕಿರ್ತೀನಿ, ನೋಡಿ ಯಾವ್ದು ಇಷ್ಟ ಆಗುತ್ತೆ ತಗೊಳ್ಳಿ. ಇವಾಗ ಆ್ಯಸ್ ಯೂಶ್ವಲ್ ರನ್ನಿಂಗ್ ರೂಟೀನ್. ಸೊ ಹೋಗೋಣ. ನಿಮಗೆ ಮತ್ತೆ ಓಡೋದೆಲ್ಲ ತೋರಿಸಲ್ಲ, ಯಾಕಂದರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಓಡ್ಬಿಟ್ಟು ಸಿಗೋಣ. ಇನ್ನೂ ಸ್ಪೀಡ್ ಬೇಕು ಸ್ವಲ್ಪ. ಶಾರ್ಟ್. ಓ ಬಾಲಿಂಗ್ ಸಕ್ಕದಾಗಿ ಬಾಲಿಂಗ್ ಮಾಡ್ತಾರೆ, ಸಕ್ಕದಾಗಿ ಬ್ಯಾಟಿಂಗ್ ಆಡ್ತಾರೆ ಪೃಥ್ವಿ. ಲೆಫ್ಟ್ ಆರ್ಮರ. ಯೂಟ್ಯೂಬಲ್ಲಿ ನೋಡಿ, ಆತ್ಮ ಆಫ್ಲೈನ್ ಅಂತ ಬರುತ್ತೆ ನಾಳೆ ಬರ್ತಿರೋ ವಿಡಿಯೋದಲ್ಲಿ. ಕಷ್ಟ ಅವ್ರು ಬಾಲಿಂಗ್ ಆಡೋದು, ಚೆನ್ನಾಗಿ ಆಗ್ತಾರೆ. ಸೊ ಥ್ಯಾಂಕ್ ಯು. ಸಿಗೋಣ ಮತ್ತೆ. ಇಲ್ಲಿ ಇವ್ರು ಬ್ಯಾಟಿಂಗ್ ಆಡ್ತವ್ರೆ ವೈಡ್. ಚೆನ್ನಾಗಿ ಬಾಲಿಂಗ್ ಮಾಡ್ತೀರಾ ನೀವು. ಸೊ ಇವಾಗ ವಾಪಸ್ ಮನೆ ಹತ್ರ ಹೋಗಬೇಕು. ಇವಾಗ ರನ್ನಿಂಗ್ ಮುಗಿಸಿ ಮನೆಗೆ ಬಂದೆ. ಈ ಶೂ ಬಿಚ್ಚಿಬಿಟ್ಟು ಕಾಲನ್ನ ಮಣ್ಣಲ್ಲಿಟ್ರೆ ಏನೋ ಒಂಥರ ಸುಖ, ಚಂದ, ತಣ್ಣಗಾಯ್ತದೆ. ಸೊ ಇವಾಗ ಸ್ನಾನ ಆಗಿ ಆಯಿತು. ತಿಂಡಿ ಏನಿದೆ? ತಿಂಡಿ ಇಡ್ಲಿ. ಭಾನುವಾರ ಇಡ್ಲಿ ಮಾಡೈತೆ ಇವತ್ತು. ಇಡ್ಲಿನಾ ಎಜಿ ತಿಂಡಿ? ಹಾಂ ಸದ್ಯ ಮಾವಿನಕಾಯಿ ಚಿತ್ರಾನ್ನ. ಇವಾಗ ಇಲ್ಲಿ ತಿಂಡಿ ತಿಂತಾರೆ. ಜಸ್ಟ್ ಮಿಸ್ಸು. ಅಮ್ಮಯ್ಯ ರಿವೀಲ್ ಮಾಡಿಬಿಡ್ತಾ ಇದ್ದೇನೆ. ಬರ್ತೀನಿ.
ನಾನು ಇವಾಗ ಸ್ನಾನ ಆಗಿ ರೆಡಿಯಾಗಾಯಿತು. ಇಲ್ಲಿ ಮಳೆ ಬರ್ತಾ ಇದೆ, ಆಚೆ ಹೋಗಂಗಿಲ್ಲ. ಹಂಗಿಲ್ಲ ಮಾತ್ರ ಸುತ್ತ ಬರಲ್ಲ. ಅನೋ ಬೇಡ ಹಾಯ್ ಹೇಳಿ ಕಾವ್ಯ. ಸೊ ಗೈಸ್, ಇದಾಗಿತ್ತು ಲಾಸ್ಟ್ 2 ಡೇಸ್ದು ವೀಡಿಯೋ. ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಫೋನ್ ಕೈ ಕೊಡ್ತಾಯಿತ್ತು. ಇವತ್ತು ಬೇಗ ಚಾರ್ಜ್ ಕಲೆ ಹೋಗ್ತಾಯಿತ್ತು, ಅದು ಇದು ಅಂತ. ಮತ್ತು ಅಣ್ಣ ಎಲ್ಲ ಬಂದಿದ್ರು, ಸೊ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ನಾನು ರೀಲ್ಸು ಶೂಟ್ ಮಾಡೋಕ್ಕೆ ಹೋಗಿದ್ದೆ ಇವತ್ತು. ಅದನ್ನೆಲ್ಲ ನನಗೆ ಬೇಜಾರಾಗ್ಬಿಡ್ತೈತೆ, ಯಾಕಂದರೆ ಕನ್ಸಿಸ್ಟೆಂಟಾಗಿ ಇರಬೇಕು ಅನ್ಕೋತೀನಿ. ಏನಾದರೂ ಒಂದು ಅಡಚಣೆಗಳು ಬರ್ತಾನೆ ಇರುತ್ತೆ, ಬಟ್ ಸ್ಟಿಲ್ ಗೋಯಿಂಗ್ ಫಾರ್ವರ್ಡ್. ಸೊ ನಾಳೆ ಅಮಾವಾಸ್ಯೆ ಇದೆ, ಹಂಗಂದರೆ ನೀವು ನೋಡ್ತಾ ಇರ್ತೀರ. ಇವತ್ತು ಅಮಾವಾಸ್ಯೆ ಇದೆ. ಇವತ್ತು ಅಮಾವಾಸ್ಯೆ ವೀಡಿಯೋನ ಪೂರ್ತಿ ಕ್ಯಾಮ್ರಾದಲ್ಲಿ ಇಲ್ಲಿ ಅದರ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ ವೀಡಿಯೋನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆತ್ಮ ಆಫ್ಲೈನ್ ಬ್ಲಾಗ್. ನಂಗೆ ಗೊತ್ತು ನೆನ್ನೆ ಮಿಸ್ ಮಾಡಿಬಿಟ್ಟೆ, ಬಟ್ ಹೋಪ್ ಯು ಗೈಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ನೈಟ್.